ಮನೇಲಿ ಕೂತ್ಕೊಂಡ್ರೆ ನಡೆಯೋದು ನಡಿದೇ ಇದ್ಬಿಡತ್ತಾ? ಬೆಡ್ರೂಮ್ ಅಲ್ಲಿ ಮಲ್ಕೊಂಡಿದ್ರು ಫ್ಯಾನ್ ಕಳಚಿ ಮೇಲ್ ಬೀಳ್ತಿತ್ತು. ಯಾವ್ದನ್ನು ನಾವು ತಡೆಯಕ್ಕಾಗಲ್ಲ ಕೇಶವ. ನಾವೆಲ್ಲೇ ಇದ್ರೂ ನಡಿಬೇಕಾಗಿರೋದು ನಡೆಯುತ್ತೆ. ಬದುಕ್ಬೇಕು ಅಂತಿದ್ರೆ ಬದುಕ್ತೀವಿ, ಸಾವು ಬರ್ದಿದ್ರೆ ಸತ್ತೋಗ್ತೀವಿ ಅಷ್ಟೇ. ಅಮ್ಮವ್ರೆ, ಇನ್ನೊಂದ್ಸರಿ ಆ ಮಾತು ಹೇಳ್ಬೇಡಿ. ಅದನ್ನೇ ಕೇಳ್ತಿದೀನಿ. ಯಾಕೆಷ್ಟು ಭಯ? ನಾನೆಲ್ಲೋ ಸದ್ಯದಲ್ಲೇ ಸಾಯ್ತೀನಿ ಅನ್ನೋ ಹಾಗೆ. ಅಮ್ಮವ್ರೆ, ಇನ್ನೊಂದ್ಸರಿ ಆ ಮಾತು ಹೇಳಿದ್ರೆ ನನ್ ಮೇಲೆ ಆಣೆ. ನಿಜ ಹೇಳು ಕೇಶವ, ಏನ್ ನಡೀತಾ ಇದೆ? ನಿಜ ಹೇಳ್ತಾ ಇದ್ದೀನಿ ಅಮ್ಮವ್ರೆ, ಏನೂ ಇಲ್ಲ. ಈಗ್ಲೂ ಕೂಡ ಚಂದ್ರಿಕಾ ಅಜ್ಜಿ, ರಾಮಕೃಷ್ಣ ತಾತ ಏನೋ ನಿಜನ್ ಹೇಳ್ತಿದ್ರು. ಎಷ್ಟು ದಿನ ಬಚ್ಚಿಡ್ತೀರಾ ಅಂತ ಅಜ್ಜಿನ್ ಕೇಳ್ತಿದ್ರು. ಅಜ್ಜಿ ಅವ್ರನ್ನ ತಡೆದ್ರು. ಅಷ್ಟಕ್ಕೂ ಆ ನಿಜ ಏನು? ಯಾವತ್ತೋ ಒಂದಿನ ಗೊತ್ತಾಗತ್ತೆ ಅಂದ್ರು. ನಿನಗ್ ಗೊತ್ತಿದ್ರೆ ಹೇಳು ಕೇಶವ. ಅದು ಅವ್ರೇನೋ ಸುಮ್ನೆ ಹೇಳಿರ್ತಾರೆ ಅಮ್ಮವ್ರೆ. ಅವ್ರ ಬಗ್ಗೆ ನಿಮ್ಗೆ ಗೊತ್ತಲ್ವಾ? ಚಿಕ್ಕ ಮಕ್ಳ ತರ ಏನೇನೋ ಚೇಷ್ಟೆ ಕಿತಾಪತಿ ಮಾಡ್ತಾ ಇರ್ತಾರೆ, ಅಂಥದ್ದೇ ಆಗಿರುತ್ತಷ್ಟೇ. ಅಂಥದ್ದೇ ಆಗಿದ್ರೆ ಅಜ್ಜಿ ಅವ್ರನ್ನ ಯಾಕೆ ತಡೆದ್ರು? ಅವ್ರ ಮರ್ಯಾದೆನ ಅವರೇ ತಕ್ಕೋತಾ ಇದ್ದಾರೆ ಅಂತ ಅಜ್ಜಿ ಅವ್ರನ್ನ ತಡೆದಿರ್ತಾರೆ. ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ ಅಮ್ಮವ್ರೆ. ಸರಿ ಕೇಶವ, ಕಾರ್ ರೆಡಿ ಮಾಡು, ನಾನ್ ರೆಡಿ ಆಗ್ತೀನಿ. ನಾನು ನಿಮ್ಮಪ್ಪನ್ಗೆ ಸೋದ್ರತ್ತೆ. ಈ ಮನೇಲಿ ನಿನಗೆಷ್ಟು ಹಕ್ಕಿದ್ಯೋ ನನಗೂ ಅಷ್ಟೇ ಹಕ್ಕಿದೆ. ನನ್ನ ಪಾಲು ಬೇಕು ಅಂತ ಕೇಸ್ ಹಾಕಿದ್ರೆ ಕೋರ್ಟ್ ಸುತ್ತ ತಿರ್ಗೋಕಾಗದೆ ಸಾಯ್ತ್ಯಾ. ಯಾರಿಗ್ ಬೇಕು ನಿನ್ ಪಾಲು? ಇಡೀ ಆಸ್ತಿನೆಲ್ಲ ತಗೋ. ನನ್ ತಂಗಿಗೆ ಭಾವನ್ಗೆ ಏನಾದ್ರು ಅಂದ್ರೆ ಮರ್ಯಾದೆ ಇರೋದಿಲ್ಲ. ಹೊರಟೋಗಿ ಇಲ್ಲಿಂದ. ನೀವೆಲ್ಲಿರ್ತೀರೋ ಅಲ್ಲಿಗೆ ಆಸ್ತಿ ಪತ್ರಗಳನ್ನ ಕಳ್ಸಿಕೊಡ್ತೀನಿ, ಹೊರಟೋಗಿ. ಆಸ್ತಿ ಎಲ್ಲ ನಮ್ದೇ ಅಂದ್ಮೇಲೆ ನೀವೇ ಹೊರಟೋಗ್ಬೇಕು. ಬಾಯ್ ಮುಚ್ಚು. ಅವನೇನೋ ಮಾತಿಗೆ ಹಾಗೆ ಹೇಳಿದ್ರೆ ಎಲ್ಲ ಆಸ್ತಿ ತಗೋಬೇಕು ಅನ್ಕೊಂಡಿದ್ದೀರಾ? ಇಷ್ಟು ದಿನ ಬಿಟ್ಟಿಯಾಗಿ ತಿಂದಿದ್ದೀರಾ, ಸಾಕಾಗಲ್ವಾ? ಇನ್ನು ಆಸ್ತಿಲಿ ಪಾಲ್ ಬೇರೆ ಬೇಕಾ? ಇದಕ್ಕೆ ಅಜ್ಜಿ ನಾನು ಈ ಮನೆಗೆ ಬರಲ್ಲ ಅಂದಿದ್ದು. ನನ್ನ ತಂಗಿನ ಹೇಗಾದ್ರೂ ನೋಡ್ಕೊಳ್ಳುವಂತ ಶಕ್ತಿ ನನಗಿದೆ. ಈಗ್ಲಾದ್ರೂ ನನ್ನ ಮತ್ತೆ ನನ್ನ ತಂಗಿನ ಹೋಗೋಗ್ಬಿಡಿ. ಆಸ್ತಿನೆಲ್ಲ ಇವ್ರಿಗೆ ಕೊಡಿ. ನಿಮ್ಮ ಅಪ್ಪ ಅಮ್ಮ ನಮ್ಮನ್ನ ಶಾಶ್ವತವಾಗಿ ಬಿಟ್ಟು ದೂರ ಹೋದ್ರು, ನೀವು ಕೂಡ ದೂರ ಆಗ್ತೀರಾ? ಅವ್ರೇನೋ ಬುದ್ಧಿ ಇಲ್ಲದೆ ಮಾತಾಡಿದ್ರೆ ನೀನಾದ್ರೂ ಯೋಚನೆ ಮಾಡ್ಬೇಕಲ್ವಾ? ಈ ವಯಸ್ಸಲ್ಲಿ ನಾನು ಯಾರಿಗೋಸ್ಕರ ಬದುಕಬೇಕು? ನೀವೇ ಇಲ್ಲ ಅಂದ್ಮೇಲೆ ನಾನು ಯಾಕೆ ಜೀವಂತವಾಗಿರ್ಬೇಕು? ಅಜ್ಜಿ, ಅಣ್ಣ ಎಲ್ಲಿಗೂ ಹೋಗಲ್ಲ. ಅಣ್ಣ ಈ ಮನೆ ವಾರಸ್ದಾರ. ನಿಮಗ್ ತುಂಬಾ ಇಷ್ಟವಾಗಿರೋ ಸೂರ್ಯವಂಶದ ಜಯಸೂರ್ಯ, ಅಲಮೇಲು ಗಂಗಾಳ ಮುದ್ದಿನ ಮಗ ಇಲ್ಲೇ ಇರ್ತಾನೆ. ನಿಮ್ ವಂಶನ ಕಾಪಾಡ್ತಾನೆ. ನಾನಾದ್ರೂ ಎಲ್ಲಿಗೆ ಹೋಗ್ತಿದ್ದೀನಿ ಅಜ್ಜಿ? ನನ್ ಗಂಡನ್ ಮನೆಗೆ ಅಲ್ವಾ? ಹೆಣ್ಣಾಗ್ ಹುಟ್ಟಿದ್ಮೇಲೆ ಗಂಡನ್ ಮನೆಗೆ ಹೋಗ್ಲೇಬೇಕು ಅಲ್ವಾ? ನಾನು ಅಲ್ಲಿಗೆ ಹೋಗ್ತಿದ್ದೀನಿ, ಶಶಿ ಇಲ್ಲಿಗೆ ಬರ್ತಿದ್ದಾಳೆ, ಅಷ್ಟೇ ಅಲ್ವಾ? ಅಣ್ಣ, ತಾತ, ಚಂದ್ರಿಕಾಜಿ ಏನು ಹೇಳಲಿಲ್ಲ. ಅವರು ಒಳ್ಳೆ ವಿಷಯನೇ ಹೇಳಿದ್ರು. ಶಶಿ ತವ್ರ ಮನೆಯಿಂದ ಗಂಡನ್ ಮನೆಗೆ ಬರ್ಬೇಕು. ಮದ್ವೆಗೂ ಮುಂಚೆ ತವ್ರ ಮನೇಲಿ ನಡಿಬೇಕಾಗಿರೋದೆಲ್ಲ ನಡಿಬೇಕು. ಎಲ್ ಮಾಡಿದ್ರೆ ಒಂದು, ಅಲ್ಲಿ ಮಾಡಿದ್ರೆ ಒಂದಾ ದಿವ್ಯಾ? ಎಲ್ ಮಾಡಿದ್ರೆ ಏನಾಗುತ್ತೆ? ಅಣ್ಣ, ಸಂಪ್ರದಾಯ ಸಂಪ್ರದಾಯನೇ. ತಾತ ಅಜ್ಜಿ ಹೇಳಿದ್ದು ಆ ಸಂಪ್ರದಾಯದ ಬಗ್ಗೆನೆ. ಆದ್ರೂ ಇದು ನಮ್ಮನೆ ಅಲ್ಲ ಅಣ್ಣ, ಶಶಿ ಮನೆ ಕೂಡ ಅಲ್ಲ. ಮದ್ವೆ ಆದ್ಮೇಲೆ ಶಶಿಗೆ ಇದು ಅವಳ ಮನೆ ಆಗತ್ತೆ. ನನಗ್ ಮದ್ವೆ ಆಗಿರೋದಕ್ಕೆ ಆ ಮನೆನೇ ನನ್ ಮನೆ.
ಅರ್ಥ ಮಾಡ್ಕೋ. ಅಮ್ಮವ್ರು ಹೇಳಿದ್ದು ಸರಿನೇ ಸರ್. ಶಶಿ ಅವರು ಆ ಮನೆಯಿಂದ ಈ ಮನೆಗೆ ಬರೋದೇ ಒಳ್ಳೇದು. ಹೌದು ಕಣೋ, ಅದೇ ಸಂಪ್ರದಾಯ. ಅದಕ್ಕೆ ನಾನು ಒಪ್ಕೊಂಡೆ. ಇವಾಗ ನಿಮ್ ತಂಗಿ ಏನೇ ಹೇಳಿದ್ರು ಇಲ್ಲ ಅನ್ನೋ ಸ್ಥಿತಿಲಿ ನಾನಿಲ್ಲ ಬಾವ. ಅದಕ್ಕೆ ಇಷ್ಟನೇ ನನ್ನಿಷ್ಟ. ಏನಣ್ಣ ಇಷ್ಟು ಜನ ಓಕೆ ಅಂತಿದ್ದಾರೆ, ನೀನ್ ಕೂಡ ಹೂ ಅನ್ನು. ಸಂತೋಷವಾಗಿ ಹೋಗ್ತೀವಿ. ದಿವ್ಯಾ, ಹೋಗ್ತೀನಿ ಅನ್ಬಾರ್ದಮ್ಮ. ಹೋಗಿ ಬರ್ತೀನಿ, ಏನ್ ಬೇಕು? ಅಮ್ಮಯ್ಯ, ಅಂತೂ ಒಪ್ಕೊಂಡೆ. ಥ್ಯಾಂಕ್ಸ್ ಅಣ್ಣ. ಹೌದು, ಗಂಡನ್ ಮನೆಗ್ ಹೋಗ್ತಿದ್ದೀನಿ, ಕಳಿಸ್ಕೊಡೋದಿಲ್ವಾ? ಕಳಿಸ್ಕೊಡೋದಾ? ಬೇಡಮ್ಮ, ಹಾಗನ್ಬಾರ್ದು. ಅಯ್ಯೋ ಅಣ್ಣ, ಕಳಿಸ್ಕೊಡೋದು ಅಂದ್ರೆ ಅಳ್ತಾ ಕಣ್ಣೀರ್ ಹಾಕ್ತಾ ಕಳಿಸೋದಲ್ಲ, ಹುಷಾರು ಅಂತ ಹೇಳೋದು. ಗಂಡನ್ ಮನೇಲಿ ಹಾಗಿರ್ಬೇಕು, ಹೀಗಿರ್ಬೇಕು, ಇದು ಮಾಡ್ಬೇಡ ಅದು ಮಾಡ್ಬೇಡ ಅಂತ ಹೇಳ್ಬೇಕು. ಹಾಗೆ ನನ್ನನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ನಿನ್ ಭಾವನ ಹತ್ರ ಹೇಳ್ಬೇಕು. ಎಲ್ಲಿ ಹೇಗಿರ್ಬೇಕೋ ನಿಂಗೆ ಚೆನ್ನಾಗಿ ಗೊತ್ತು. ನಿನ್ನ ಹೇಗ್ ನೋಡ್ಕೋಬೇಕೋ ಭಾವನವ್ರಿಗೆ ಅದು ಇನ್ನೂ ಚೆನ್ನಾಗಿ ಗೊತ್ತು. ಹಾಗಿದ್ಮೇಲೆ ನಾನು ಹೇಳೋಂತ ಅಗತ್ಯ ಇಲ್ಲಮ್ಮ. ಸ್ವಲ್ಪ ಹುಷಾರಾಗಿರು.